ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ನಮ್ಮ ಕ್ವಾಟ್ಲೆ ಕಿಚನ್ ಸೀಸನ್ 2ನ ಕಂಟೆಸ್ಟೆಂಟ್ ಆಗಿರುವಂತಹ ರಕ್ಷಿತಾ, ಅದೇ ರೀತಿ ಬಿಗ್ ಬಾಸ್ ಕನ್ನಡ ಸೀಸನ್ 12ನ ರನ್ನರ್ ಅಪ್ ಆದಂತಹ ನಮ್ಮ ರಕ್ಷಿತಾ ಶೆಟ್ಟಿ ಅವರ ಒಂದು ವೆಬ್ ಸಿರೀಸು ಇನ್ಸ್ಟಾಗ್ರಾಮಲ್ಲಿ ಪ್ರತಿದಿನ ಒಂದೊಂದು ಎಪಿಸೋಡ್ ಥರ ಟೆಲಿಕಾಸ್ಟ್ ಆಗ್ತಾ ಇದೆ. ದಯವಿಟ್ಟು ಆ ಒಂದು ವೆಬ್ ಸಿರೀಸ್ ಏನಿದೆ ನಿಜವಾಗ್ಲೂ ಕೂಡ ಇದನ್ನ ವೆಬ್ ಸಿರೀಸ್ ಅನ್ನೋದಕ್ಕಿಂತನೂ ಒಂದು ನ್ಯಾಚುರಲ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಆಯಿತಾ, ನಾವು ಯಾವುದೇ ಒಂದು ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ನಮ್ಮ ರಕ್ಷಿತಾ ಶೆಟ್ಟಿಯವರ ಒಂದು ರಕ್ಷಿತಾ ಶೆಟ್ಟಿಯವರ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿದಿನ ನಾವು ಒಂದು ಎಪಿಸೋಡ್ನ ನೋಡ್ಬೋದು. ನಿಜವಾಗ್ಲೂ ಓಜಿ ಎಂಬ ವೆಬ್ ಸಿರೀಸ್ನ ನಮ್ಮ ಕಾಮಿಡಿ ಕಿಲಾಡಿಗಳ ರಾಘವೇಂದ್ರ ಅವರು, ಅದೇ ರೀತಿ ನಮ್ಮ ರಕ್ಷಿತಾ ಶೆಟ್ಟಿಯವರು ಒಂದು ಓಜಿ ವೆಬ್ ಸಿರೀಸ್ನ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ. ನಿಜವಾಗ್ಲೂ ಕೂಡ 3 ಎಪಿಸೋಡ್ ನೋಡಿದೆ. 3 ಎಪಿಸೋಡ್ ಕೂಡ ತುಂಬಾ ನ್ಯಾಚುರಲ್ ಆಗಿದೆ. ನ್ಯಾಚುರಲ್ ಅನ್ನೋದಕ್ಕಿಂತನೂ ರಕ್ಷಿತಾ ಅವರ ಆ್ಯಕ್ಟಿಂಗು ಮತ್ತು ರಾಘವೇಂದ್ರ ಅವರ ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಕೆಮಿಸ್ಟ್ರಿ ವರ್ಕ್ ಆಗಿದೆ. ನಿಜವಾಗ್ಲೂ ಈ ಥರ ಒಂದು ವೆಬ್ ಸೀರೀಸ್ಗಳನ್ನ ನಮ್ಮ ಬಾಲಿವುಡ್ಡಲ್ಲಿ ತುಂಬ ಮಾಡ್ತಾರೆ. ನೀವು ಬಾಲಿವುಡ್ ವೆಬ್ ಸೀರೀಸ್ಗಳನ್ನ ಯಾರಾದರೂ ನೋಡಿದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ. ಬಾಲಿವುಡ್ಡಲ್ಲಿ ಅದೇ ರೀತಿ ಮರಾಠಿಲಿ ಈ ಥರ ಒಂದು ವೆಬ್ ಸೀರೀಸ್ಗಳು ಅಂದರೆ ಅವರದೇ ಆದ ಇನ್ಸ್ಟಾಗ್ರಾಮ್ ಅಕೌಂಟ್ಗಳಲ್ಲಿ ಪ್ರತಿದಿನ ಒಂದು ಎಪಿಸೋಡ್ ಥರ ಟೆಲಿಕಾಸ್ಟ್ ಮಾಡ್ತಾ ಇರ್ತಾರೆ. ನಿಜವಾಗ್ಲೂ ಕೂಡ ತುಂಬಾ ನ್ಯಾಚುರಲ್ ಆಗಿರುತ್ತೆ. ಸ್ಟೋರಿ ತುಂಬ ಚೆನ್ನಾಗಿರುತ್ತೆ, ಕನೆಕ್ಟ್ ಆಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಕನೆಕ್ಟ್ ಆಗುವಂತಹ ಒಂದು ವೆಬ್ ಸಿರೀಸ್ ಅಂತಲೇ ಹೇಳ್ಬೋದು ಈ ಓಜಿ ಅನ್ನೋ ವೆಬ್ ಸಿರೀಸು. ಅಂದರೆ ಓಜಿ ಅನ್ನೋ ವೆಬ್ ಸಿರೀಸ್ ಹೇಗಿದೆ ಅಂತಂದರೆ ತುಂಬಾ ಜವಾಬ್ದಾರಿಯಾಗಿರುವಂತಹ ಒಬ್ಬ ಹುಡುಗ, ರೆಸ್ಪಾನ್ಸಿಬಿಲಿಟಿ ಇರುವಂತಹ ಹುಡುಗ, ತುಂಬಾ ಡಿಸಿಪ್ಲಿನ್ ಆಗಿರುವಂತಹ ಒಬ್ಬ ಹುಡುಗ, ಅನ್ಡಿಸಿಪ್ಲಿನ್ ಆಗಿರುವಂತಹ ಒಬ್ಬ ಹುಡುಗಿ ಅವನ ಲೈಫಲ್ಲಿ ಬಂದರೆ ಹೇಗಿರುತ್ತೆ ಅನ್ನೋದು. ಅಂದರೆ ಅವಳು ತುಂಬಾ ಬಬ್ಲಿಯಾಗಿ ತುಂಬ ಓಪನ್ ಟೈಪು, ಅದೇ ಹುಡುಗ ತುಂಬ ಡಿಸರ್ವ್ ಆಗಿರುವಂತಹ ಹುಡುಗ. ಆ ಹುಡುಗ ಮತ್ತು ಹುಡುಗಿಯ ಮಧ್ಯೆ ನಡೆಯುವಂತಹ ಒಂದು ಪ್ರೇಮ ಕಾವ್ಯ, ಅವರಿಬ್ಬರ ಮಧ್ಯೆ ನಡೆಯುವಂತಹ ಕೆಲವಷ್ಟು ಘಟನೆಗಳು ಈ ಒಂದು ಓಜಿ ವೆಬ್ ಸೀರೀಸಲ್ಲಿ ಇದೆ ಅಂತಲೇ ಕಾಣುತ್ತೆ. ಯಾಕೆಂದರೆ ನನಗೆ 3 ಎಪಿಸೋಡ್ ನೋಡಿದಾಗ ತುಂಬಾ ನ್ಯಾಚುರಲ್ ಆಗಿ ನನಗೆ ತುಂಬಾ ಹೆಂಗನ್ನಿಸ್ತಂತಂದರೆ ಸೂಪರ್ ಆಗಿದೆಯಪ್ಪ, ಎಲ್ಲೂ ಓವರ್ ಆ್ಯಕ್ಷನ್ ಇಲ್ದಂಗೆ ತುಂಬ ನ್ಯಾಚುರಲ್ ಆಗಿದೆ, ನೋಡ್ಬೋದು ಎಲ್ಲರೂ ಅನ್ನಿಸ್ತು. ಎಲ್ಲರೂ ಕೂಡ ನಮ್ಮ ರಾಘವೇಂದ್ರ ಮತ್ತು ರಕ್ಷಿತಾ ಅವರು ಆ್ಯಕ್ಟ್ ಮಾಡಿರುವಂತಹ ಓಜಿ ವೆಬ್ ಸಿರೀಸ್ನ ಅವರ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಹೋಗಿ ನೋಡಿ. 3 ಎಪಿಸೋಡು ಕೂಡ ನಂಗೆ ತುಂಬಾ ಇಷ್ಟ ಆಯಿತು. ಪ್ರತಿದಿನ ಒಂದೊಂದು ಎಪಿಸೋಡ್ ಬರುತ್ತೆ. ತುಂಬ ಜಾಸ್ತಿ ಹೊತ್ತೇನಿರಲ್ಲ, ನಿಮಗೆ ಸೆಕೆಂಡ್ಸ್ಗಳಲ್ಲಿರುತ್ತೆ ಆಯಿತಾ, 1 ಮಿನಿಟ್ ಒಳಗಡೆನೇ ಇರುತ್ತೆ. ನೀವು ನೋಡಿ ಎಂಜಾಯ್ ಮಾಡ್ಬೋದು. 1 ಮಿನಿಟ್ ಅಂತ ಇಟ್ಕೊಳ್ಳಿ, ಎಂಜಾಯ್ ಮಾಡ್ಬೋದು. ಆ ಒಂದು ಏನಿದೆ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ತುಂಬಾ ಕ್ಲಿಯರ್ ಆಗಿದೆ, ನಮಗೊಂದು ಅರ್ಥ ಆಗೋ ರೀತಿ ಇದೆ. ಯಾಕೆಂದರೆ ಫಸ್ಟ್ ಎಪಿಸೋಡಲ್ಲಿ ರಕ್ಷಿತಾ ಬರುವ ರೀತಿಯೇ ಇರ್ಬೋದು. ಅಂದರೆ ಬಂದು ಅವರು ಏನು ಆಫೀಸ್ ಬಾಯ್ ಕಾಫಿ ತಗೊಂಡು ಬರ್ತಾ ಇರ್ತಾರೆ, ನಾವು ಕಾಫಿನ ಮಿಸ್ಟೇಕ್ ಆಗಿ ಆಯಿತಾ ಚೆಲ್ಲಿದ್ದಿರ್ಬೋದು. ಆಮೇಲೆ ಚೆಲ್ಲಿದ್ಮೇಲೆ ಹೋಗಿ ಅವಳ ಪ್ಲೇಸಲ್ಲಿ ಕೂತಿದ್ದಿರ್ಬೋದು. ಅದೇ ರೀತಿ ಸೆಕೆಂಡ್ ಎಪಿಸೋಡಲ್ಲಿ ಅವಳ ID ಕಾರ್ಡನ್ನು ನಮ್ಮ ರಾಘವೇಂದ್ರ ಅವರು ಅವರ ID ಕಾರ್ಡ್ ಪಕ್ಕ ತಗೊಂಡೋಗಿ ಇಟ್ಟಿದ್ದಿರ್ಬೋದು. ಇವೆಲ್ಲವೂ ಕೂಡ ಆಫೀಸಲ್ಲಿ ಕಾಮನ್ ಆಗಿ ನಮ್ಮ ಕೊಲೀಗ್ಸ್ಗಳ ಜೊತೆ ನಡೀತಿರುವಂತಹ ವಿಷಯಗಳು. ಇದನ್ನು ತುಂಬ ಸುಂದರವಾಗಿ ತೋರಿಸ್ತಾ ಇದ್ದಾರೆ. ಯಾಕೆಂದರೆ ಕೊಲೀಗ್ಸ್ಗಳ ಮಧ್ಯೆ ಫಸ್ಟ್ ಜಗಳ ಸ್ಟಾರ್ಟ್ ಆಗೇನೆ ಪ್ರೀತಿ ಸ್ಟಾರ್ಟ್ ಆಗೋದು, ಒಂದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗೋದು. ಯಾರ್ಯಾರೆಲ್ಲ IT ಆಫೀಸ್ಗಳಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಫಸ್ಟು ಆವು ಮುಗಿಸಿ ಥರ ಇರುವಂತಹ ಇಬ್ಬರು ಕೊಲೀಗ್ಸ್ಗಳು ಕಾಲಕ್ರಮೇಣ ಸಮಯ ಕಳೆದಂತೆ ಅವರ ಮಧ್ಯೆ ಒಂದು ಕೆಮಿಸ್ಟ್ರಿ, ಒಂದು ಬಾಂಡಿಂಗ್ ಸ್ಟಾರ್ಟ್ ಆಗುತ್ತೆ. ಲೈಕ್ಸು ಡಿಸ್ಲೈಕ್ಸು ಸ್ಟಾರ್ಟ್ ಆಗುತ್ತೆ. ಅವು ಇಬ್ಬರದು ಡಿಫ್ರೆಂಟ್ ಮನೋಭಾವ ಆದರೂ ಕೂಡ ಒಂದು ಗುಣಕ್ಕೆ ಟ್ರೈ ಮಾಡ್ತಾರೆ. ಅದೇ ರೀತಿ ಇದೆ ಈ ವೆಬ್ ಸಿರೀಸು. ನಮಗೆ ರಕ್ಷಿತಾ ಅವರ ಆ್ಯಕ್ಟಿಂಗು ನಮಗೆ ಗೊತ್ತು, ತುಂಬ ಚೆನ್ನಾಗಿ ನೈಜವಾಗಿ ಆ್ಯಕ್ಟ್ ಮಾಡ್ತಾರೆ ರಕ್ಷಿತಾ ಅವರು. ಅದೇ ರೀತಿ ನಮ್ಮ ರಾಘವೇಂದ್ರ ಅವರು ಅಷ್ಟೇ. ಓಜಿ ವೆಬ್ ಸಿರೀಸ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಇನ್ಸ್ಟಾಗ್ರಾಮಲ್ಲಿ ನನಗೆ ಕಮೆಂಟ್ ಮಾಡಿ. ಅದೇ ರೀತಿ ಸಪೋರ್ಟ್ ಮಾಡಿ ಅಂತೀನಿ. ಯಾಕೆಂದರೆ ನಮ್ಮ ಕಲಾವಿದರಿಗೆ ನಾವು ಸಪೋರ್ಟ್ ಮಾಡಬೇಕು. ಅದು ಇಷ್ಟು ನ್ಯಾಚುರಲ್ ಆಗಿ ಒಂದು ಇನ್ಸ್ಟಾಗ್ರಾಮಲ್ಲಿ ಪ್ರತಿದಿನ ಒಂದು ವೆಬ್ ಸಿರೀಸು ಎಪಿಸೋಡ್ ಆಗಿ ನಮ್ಮ ಮುಂದೆ ಬರುತ್ತೆ ಅಂದರೆ ಖಂಡಿತವಾಗ್ಲೂ ಗ್ರೇಟ್ ಅಂತೀನಿ. ಅದನ್ನು ನೀವೆಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತೀನಿ. ಇದರ ಜೊತೆಗೆ ನಿಮಗೆ ಹೇಳೋದು ಒಂದೇ, ಓಜಿ ಥರ ವೆಬ್ ಸಿರೀಸು ನಮ್ಮ ಕನ್ನಡದಲ್ಲಿ ಬರಬೇಕು. ಅಂದರೆ ದಿನ ನಮಗೆ ಸ್ವಲ್ಪ ಸ್ವಲ್ಪ ನೋಡಿದಾಗ ನಮ್ಮ ಮನಸ್ಸಿಗೆ ಏನೋ ಒಂದು ನೆಮ್ಮದಿ, ಶಾಂತಿ ಸಿಗುತ್ತೆ. ಏಕೆಂದರೆ
ಓಜಿ ಅನ್ನೋ ಒಂದು ವೆಬ್ ಸೀರೀಸು ನಮ್ಮಂಥ ಒಂದು ಮಿಡಲ್ ಏಜ್ ಇರೋರಿಗೇನೆ ಇಷ್ಟ ಆಗಿದೆ ಅಂದರೆ ನಿಮ್ಮಂಥ ಯೂತ್ಸಿಗಂತೂ ಖಂಡಿತವಾಗೂ ಇಷ್ಟ ಆಗುತ್ತೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.